ಭಾರತೀಯ ಚಿತ್ರರಂಗದಲ್ಲಿ ಸದ್ಯಕ್ಕೆ ಟಾಕ್ಸಿಕ್ ಜಪ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡದ ನಟ ಯಶ್ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗವನ್ನೇ ತಿರುಗಿ ನೋಡುವಂಥ ಚಿತ್ರವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದರಾಚೆ ಮುಂದೇನು ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಎಲ್ರಿಗೂ ಬಂತು. ನೆಕ್ಸ್ಟ್ ಬಂದಿದ್ದೆ ಟಾಕ್ಸಿಕ್ ಸಿನಿಮಾ ಬಂದಾಗ ಬಹಳಷ್ಟು ಜನಗಳಿಗೆ ಮತ್ತೊಂದು ಪ್ರಶ್ನೆ ಕಾಡಿದ್ದು, ಕುತೂಹಲ ಇದ್ದದ್ದು ಒಂದೇ. ಟಾಕ್ಸಿಕ್ ಸಿನಿಮಾಗೆ ನಿರ್ದೇಶಕರು ಗೀತು ಮೋಹನ್ ದಾಸ್, ಅದು ಲೇಡಿ ನಿರ್ದೇಶಕರು. ಲೇಡಿ ನಿರ್ದೇಶಕರ ಜೊತೆ ಯಶ್ ಹೇಗೆಲ್ಲ ಕೆಲಸ ಮಾಡ್ತಾರೆ, ಈ ಸಿನಿಮಾ ಯಾವ ಮಟ್ಟಕ್ಕೆ ಸೌಂಡ್ ಮಾಡುತ್ತೆ, ಸಕ್ಸಸ್ ಆಗುತ್ತೋ ಇಲ್ವೋ, ಈ ರೀತಿಯ ಅನೇಕ ಪ್ರಶ್ನೆಗಳು ಸಾಕಷ್ಟು ಸಿನಿಮಾ ಪಂಡಿತರಲ್ಲಿ, ಸಿನಿಮಾ ಅಭಿಮಾನಿಗಳಲ್ಲೂ ಕೂಡ ಮೂಡಿ ಬಂದಿದ್ದು ನಿಜ. ಆದರೆ ಯಾವಾಗ ಸಿನಿಮಾದ ಫಸ್ಟ್ ಲುಕ್ ಬಂತು, ಯಾವಾಗ ಟೀಸರ್ ಬಂತು, ಯಾವಾಗ ಟ್ರೈಲರ್ ಬಂತು, ಆ ಸಿನಿಮಾದ ಕುತೂಹಲ ಹೆಚ್ಚಾಗ್ತಾ ಹೋಯಿತು. ಸಿನಿಮಾದ ಸುದ್ದಿಗಳು ಸಾಗರದ ಆಚೆಗೆ ಬರೋ ಸೂಚನೆ ನೀಡ್ತು. ಆಗ ಗೀತು ಮೋಹನ್ ದಾಸ್ ಬಗ್ಗೆ ಎಲ್ಲರೂ ಕೂಡ ಮಾತಾಡೋಕ್ಕೆ ಶುರು ಮಾಡಿದರು. ಗೀತು ಮೋಹನ್ ದಾಸ್ ಒಬ್ಬ ಲೇಡಿ ಡೈರೆಕ್ಟರ್ ಆಗಿದ್ದರೂ ಕೂಡ ಯಶ್ ಅವ್ರನ್ನ ಹಿಡ್ಕೊಂಡು ಅದ್ಭುತವಾಗಿ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಟೀಸರ್, ಒಂದಷ್ಟು ಟ್ರೈಲರ್ ಸಾಕ್ಷಿ ಆಯಿತು. ಯಾಕೆ ಆ ಟೀಸರ್ ಮತ್ತು ಟ್ರೈಲರ್ ಅಷ್ಟೊಂದು ಹವಾ ಎಪ್ಪಿಸ್ತು ಅಂದರೆ, ಅದರಲ್ಲೂ ಪಡ್ಡೆ ಹುಡುಗರಿಗೆ ತಬಾಹಿ ಸಾಂಗು, ಒಂದಷ್ಟು ಟೀಸರು ಸಾಕಷ್ಟು ಕ್ರೇಜ್ ಹುಟ್ಟಿಸಿದಂತೂ ನಿಜ. ಹಾಗೆಯೇ ಇಡೀ ಸಿನಿಮಾ ಈಗ ಕುತೂಹಲವನ್ನು ದುಪ್ಪಟ್ಟು ಮಾಡಿದೆ. ಸಿನಿಮಾಗೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ ರಿಲೀಸ್ ಆಗಲಿಕ್ಕೆ. 26ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಕರ್ನಾಟಕದಲ್ಲಿ ಬೆಳಗಿನ ಶೋನೇ ಶುರುವಾಗ್ತಾಯಿದೆ. ಗಾಂಧಿನಗರದಲ್ಲಿ ಇರ್ತಕ್ಕಂಥ 3 ಥಿಯೇಟ್ರ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ 3 ಭಾಷೆಯಲ್ಲಿ ಬರ್ತಾ ಇದೆ ಅಂದರೆ ನಿಜಕ್ಕೂ ಕನ್ನಡ ಚಿತ್ರರಂಗದ ಮಟ್ಟಿಗೆ ಟಾಕ್ಸಿಕ್ ಬೇರೆಯ ದಾಖಲೆಯನ್ನು ದಾಖಲಿಸಿದೆ ಅಂತಲೇ ಹೇಳ್ಬೋದು. ಇದೆಲ್ಲದರೂ ಸರಿ, ಕರ್ನಾಟಕದಲ್ಲಿ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಯಿತು, ಸೋಲ್ಡ್ ಔಟ್ ಆಯಿತು. ಕೋಟಿ ಕೂಡ ಮುಂಗಡ ಬುಕ್ಕಿಂಗ್ ಆಗಿದೆ. ಇನ್ನು ಬೇರೆ ರಾಜ್ಯಗಳಲ್ಲೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಆದರೆ ಪಕ್ಕದ ಆಂಧ್ರದಲ್ಲಿ ಟಾಕ್ಸಿಕ್ಕಿಗೆ ಅಷ್ಟೊಂದು ಅಬ್ಬರದ ಪ್ರಚಾರ ಸಿಕ್ಕರೂ ಕೂಡ ಅಲ್ಲೆಲ್ಲೋ ಇವತ್ತಿಗೂ ಕೂಡ ಬುಕ್ಕಿಂಗ್ ಓಪನ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂತಂದರೆ, ಅಲ್ಲಿನ ಸರ್ಕಾರದ ಅನುಮತಿಗಾಗಿ ಆ ಚಿತ್ರತಂಡ ಕಾಯ್ತಾ ಇದೆ. ಹೌದು, ಅಲ್ಲಿನ ಸರ್ಕಾರ ಇಲ್ಲಿನ ಸರ್ಕಾರದ ರೀತಿಯಲ್ಲ. ಅಲ್ಲಿನ ಒಂದಷ್ಟು ಸರ್ಕಾರದ ರೀತಿ ನೀತಿಗಳೇ ಬೇರೆ. ಇಲ್ಲಿ ಬೆಳಗಿನ ಶೋನ ಹಾಕಲಿಕ್ಕೆ ಯಾವ ಅನುಮತಿ ಬೇಕಾಗಿಲ್ಲ. ಚಿತ್ರತಂಡ ಮತ್ತು ಚಿತ್ರ ಮಂದಿರಗಳು ಸೆಟಪ್ ಆದರೆ ಸಾಕು. ಆದರೆ ಆಂಧ್ರದಲ್ಲಿ ಒಂದಷ್ಟು ಕೆಲವು ನಿಯಮಗಳಿವೆ. ಅಲ್ಲಿಯ ಬೆಳಗಿನ ಜಾವ ಶೋ ಆಗಬೇಕು ಅಂದರೆ ಅಲ್ಲಿ ಸರ್ಕಾರದ ಅನುಮತಿನ ಪಡ್ಕೋಬೇಕು. ಅಷ್ಟೇ ಅಲ್ಲ, ಆ ಚಿತ್ರತಂಡ ಒಂದಷ್ಟು ಟಿಕೆಟ್ ದರವನ್ನು ನಿಗದಿಪಡಿಸಬೇಕಾದರೂ ಕೂಡ ಸರ್ಕಾರದ ಅನುಮತಿ ಪಡ್ಕೋಬೇಕು. ಈ ನಿಟ್ಟಿನಲ್ಲಿ ತೆಲುಗು ರಾಜ್ಯದಲ್ಲಿ ಈಗಲೂ ಕೂಡ ಟಿಕೆಟ್ ಬುಕ್ಕಿಂಗ್ ಆರಂಭ ಆಗಿಲ್ಲ. ಹಾಗಾಗಿ ಅಲ್ಲಿನ ಟಿಕೆಟ್ ದರ ಎಷ್ಟು ನಿಗದಿಪಡಿಸಬೇಕು ಅನ್ನೋ ಚರ್ಚೆಗಳು ಈಗ ನಡೀತಾ ಇದೆ. ಸೊ ಮೊನ್ನೆಯಷ್ಟೇ ತೆಲುಗಿನಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಕಾರ್ಯ ಆಯಿತು. ಸೊ ಸಾಕಷ್ಟು ಜನ ಕ್ರೇಜ್ ಹುಟ್ಟಿಸಿದ್ದು ಆ ಸಿನಿಮಾ ಪ್ರೀ ರಿಲೀಸ್ ಇವೆಂಟಲ್ಲಿ ಸೇರಿದಂಥ ಜನ ನೋಡಿದ್ರೆ ಎಷ್ಟೊಂದು ಜನ ಯಶ್ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅಂಥೇಳಿ ಅಲ್ಲಿ ಗೊತ್ತಾಯಿತು. ಸೊ ಇನ್ನು ತಮಿಳ್ನಾಡು ಕೂಡ ಇದಕ್ಕೆ ಹೊರತಾಗಿಲ್ಲ. ತಮಿಳ್ನಾಡಲ್ಲೂ ಕೂಡ ನೆಹರು ಸ್ಟೇಡಿಯಂನಲ್ಲಿ, ಇಂಡೋರ್ ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಪ್ರೀ ರಿಲೀಸ್ ಇವೆಂಟ್ ಕೂಡ ನಡೀತಾ ಇದೆ. ಸೊ ಇದಕ್ಕೂ ಕೂಡ ಸಾಕಷ್ಟು ಅವರ ಫ್ಯಾನ್ಸ್ಗಳು ಈಗಾಗಲೇ ಪಾಸ್ಗಳನ್ನ ಪಡ್ಕೊಂಡು ಕಾಯ್ತಾ ಇದ್ದಾರೆ. ಮೊನ್ನೆನೇ ಕೂಡ ಇದು ಪ್ರೀ ರಿಲೀಸ್ ಇವೆಂಟ್ ಆಗಬೇಕಿತ್ತು, ಅದರೆಲ್ಲ ಆಗಿಲ್ಲ. ಸೊ ಇವತ್ತು ಅಂದರೆ ಸೋಮವಾರ ಅಲ್ಲಿ ದೊಡ್ಡ ಮಟ್ಟದ ಈವೆಂಟ್ ನಡೀತಾ ಇದೆ. ಇವೆಲ್ಲದರ ಜೊತೆ ಟಾಕ್ಸಿಕ್ ಸಾಕಷ್ಟು ಸದ್ದನ್ನು ಮಾಡಿಕೊಂಡೇ ಬಂತು ಆರಂಭದಿಂದ ಇಲ್ಲಿಯ ತನಕ. ಯಶ್ ಬಗ್ಗೆ ಸಾಕಷ್ಟು ಜನ ಮಾತಾಡಿದರು. ಯಶ್ ಕನ್ನಡದ ಮೀಡಿಯಾಗಳ ಮುಂದೆ ಕಾಣಿಸ್ಕೊಳ್ಳದೆ ಇದ್ದರೂ ಕೂಡ ಅವರು ಸಾಗರದಾಚೆ ಹೋಗಿ ಹಾಲಿವುಡ್ಡಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಬಾಲಿವುಡ್ಡಲ್ಲಿ ಆಪ್ಕೆ ಅದಾಲತ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗ್ತಾರೆ. ಅದಾದರೂ ಕೂಡ ಯಶ್ ಬಗ್ಗೆ ಇಡೀ ಭಾರತೀಯ ಚಿತ್ರರಂಗದ ಒಂದಷ್ಟು ಟೆಕ್ನಿಷಿಯನ್ಸ್, ಒಂದಷ್ಟು ಕಲಾವಿದರು ಕೂಡ ಅವರ ಸಿಂಪಲ್ಸಿಟಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೊ ಇತ್ತೀಚೆಗೆ ಯಶ್ ಅವರು ಬಾಲಿವುಡ್ಡಲ್ಲಿ ಒಂದು ಸ್ಟುಡಿಯೋದಲ್ಲಿ ಸಿನಿಮಾ ಕೆಲಸಕ್ಕೆ ಸಂಬಂಧ ಹೋದಾಗ ಅಲ್ಲಿಯ ಹಿರಿಯ ಕಲಾವಿದರು ಅನುಪಮ್ ಖೇರ್ ಅವರು ಅವ್ರನ್ನ ಭೇಟಿ ಮಾಡ್ತಾರೆ. ಸೊ ಅನುಪಮ್ ಖೇರ್ ಅವ್ರನ್ನ ಭೇಟಿ ಮಾಡಿದ ವಿಶೇಷ ಸಂಗತಿಯನ್ನು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಹಾಕ್ಕೊಂಡಿದ್ದಾರೆ.
ಒಬ್ಬ ಕನ್ನಡದ ನಟ, ಅದರಲ್ಲೂ ತುಂಬ ಶ್ರಮಜೀವಿ, ಕಷ್ಟಪಟ್ಟು ಕೆಳ ಹಂತದಿಂದ ಈ ಹಂತದವರೆಗೆ ಬೆಳೆಯೋದಿದೆಯಲ್ಲ, ಅದು ದೊಡ್ಡ ಸಕ್ಸಸ್ನ ವಿಷಯ. ಹಾಗಾಗಿ ಯಶ್ ಅವರ ಯಶೋಗಾಥೆ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಅನುಪಮ್ ಖೇರ್ ಯಶ್ನ ನೋಡಿದ ತಕ್ಷಣ ಸಾಕಷ್ಟು ಖುಷಿಯಾಗಿ ಅವ್ರ ಜೊತೆ ಒಂದು ಫೋಟೋ ಹೊಡೆಸ್ಕೊಂಡು ಆ ಫೋಟೋನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿ ಒಂದಷ್ಟು ಪದಗಳನ್ನು ಬರಿತಾ ಹೋಗ್ತಾರೆ. ಯಶ್ KGF ಮೂಲಕ ಸಾಕಷ್ಟು ದೊಡ್ಡ ನಟ ಅಂತ ಅನ್ಸ್ಕೊಂಡ್ರು, ದೊಡ್ಡ ಯಶಸ್ಸನ್ನು ಪಡೆದವರು. ಟಾಕ್ಸಿಕ್ ಸಿನಿಮಾ ಆ ಮಟ್ಟಕ್ಕೆ ಪ್ರಚಾರ ಬರ್ತಾ ಇದೆ. ಸೊ ಇಷ್ಟೆಲ್ಲ ಆದರೂ ಕೂಡ ಆ ಮನುಷ್ಯನ ನೋಡುವಂಥ ಅವಕಾಶ ನನಗೆ ಸಿಕ್ತು. ಒಂದು ಸ್ಟುಡಿಯೋ ಒಂದರಲ್ಲಿ ಅವ್ರನ್ನ ಭೇಟಿ ಮಾಡಿದೆ. ಆ ವ್ಯಕ್ತಿ ತೆರೆ ಮೇಲೆ ಕಾಣಿಸ್ಕೊಳ್ಳೋ ರೀತಿಯೇ ಬೇರೆ, ಆದರೆ ತೆರೆ ಹಿಂದಿನ ಅವರ ಸಿಂಪಲ್ಸಿಟಿ ಬೇರೆ. ತುಂಬ ವಿನಮ್ರ ವ್ಯಕ್ತಿತ್ವ ಅವ್ರದ್ದು. ಎಷ್ಟು ಸಿಂಪಲ್ಸಿಟಿ, ಎಷ್ಟು ಸರಳವಾಗಿದ್ದಾರೆ ಅಂಥೇಳಿ ಅವರು ಬರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಏನು ವಿಷಯವನ್ನು ಚರ್ಚೆ ಮಾಡಿದರು ಅಂತ ಹೇಳಿದ್ರೆ ಅದನ್ನು ಕೂಡ ಅವರು ಬರ್ಕೊಂಡಿದ್ದಾರೆ. ಅವರ ಸಿನಿಮಾ ಜೀವನ, ಅವರ ಫ್ಯಾಮಿಲಿ, ಆಮೇಲೆ ಅವರ ಸಿನಿಮಾ ಶೈಲಿ, ಮತ್ತು ಸಿನಿಮಾವನ್ನು ಎಷ್ಟು ಪ್ರೀತಿನ ಮಾಡ್ತಾರೆ, ಎಷ್ಟು ಕಾಳಜಿ ವಹಿಸ್ತಾರೆ ಸಿನಿಮಾಗಾಗಿ, ಅವೆಲ್ಲವನ್ನು ಕೂಡ ಇಬ್ಬರು ಪರಸ್ಪರ ಚರ್ಚೆ ಮಾಡಿದ್ದಾರೆ. ಸೊ ಆ ಚರ್ಚೆಯ ವಿಷಯವನ್ನು ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ. ಸೊ ಟಾಕ್ಸಿಕ್ ದೊಡ್ಡ ಮಟ್ಟದ ಯಶಸ್ಸು ಸಿಗಬೇಕು ಅಂತ ಕೂಡ ಅವರು ಶುಭಾಶಯಗಳನ್ನು ಕೋರಿದ್ದಾರೆ. ಒಬ್ಬ ಬಾಲಿವುಡ್ ನಟ ಹಾಸನದ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಯಲ್ಲಿ, ಸೊ ಆ ವ್ಯಕ್ತಿಯ ನಡೆ ನುಡಿ, ಆ ವ್ಯಕ್ತಿ ಹಾಕಿದಂಥ ಶ್ರಮ ಇವತ್ತು ಈ ಮಟ್ಟಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಟಾಕ್ಸಿಕ್ಕಿಗೆ ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಸೊ ಇಡೀ ಭಾರತೀಯ ಚಿತ್ರರಂಗ ತುದಿಗಾಲ ಮೇಲೆ ನಿಂತಿರೋದಂತೂ ನಿಜ. ಯಾಕೆ ಅಂದರೆ ಟಾಕ್ಸಿಕ್ ಅಷ್ಟೊಂದು ಹವಾ ಎಪ್ಸಿದೆ. ಯಶ್ ಒಂದು ಮಾತನ್ನು ಹೇಳಿದರು, ನಾನು ಯಾವತ್ತೂ ಹೇಳಲ್ಲ, ಮಾಡಿ ತೋರಿಸ್ತೀನಿ ಅಂತ. ಸೊ ಹಾಗಾಗಿ ಅವರು ಮಾಡಿದ್ದಾರೆ. ಇನ್ನು ತೋರಿಸುವಂತಹ ಸಮಯ ಇನ್ನು 2 ದಿನಕ್ಕೆ ಮಾತ್ರ ಬಾಕಿ ಉಳಿದಿದೆ. ಸೊ ಆಗಾಗ ಅವ್ರು ಹೇಳ್ತಾನೆ ಇದ್ರು, ನಾವು ಕನ್ನಡಿಗರು, ಸೊ ಕನ್ನಡದವರು ಬೇರೆ ಕಡೆ ಹೋಗೋದಲ್ಲ, ಬೇರೆಯವ್ರನ್ನ ಇಲ್ಲಿಗೆ ನಾನು ಕರೆಸ್ತೀನಿ ಅಂತ. ಹಾಗಾಗಿ ಇತ್ತೀಚೆಗೆ ಒಂದು ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ ವೇಳೆಯೂ ಕೂಡ ಅವರು ಒಂದಷ್ಟು ಜನಗಳನ್ನ ಇಲ್ಲಿ ಕರೆಸಿದರು. ಅಂದರೆ ಹಾಲಿವುಡ್ಡು, ಬಾಲಿವುಡ್ಡಿಂದ ಕೂಡ ಒಂದಷ್ಟು ಟೆಕ್ನಿಷಿಯನ್ಸು, ಪತ್ರಕರ್ತರನ್ನ ಇಲ್ಲಿ ಕರೆಸಿ, ಒಂದಷ್ಟು ಟೆಕ್ನಿಷಿಯನ್ಸನ್ನು ಕರೆಸಿ, ಕಲಾವಿದರನ್ನು ಕರೆಸಿ ಇಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು. ಸೊ ಅದು ಯಶ್ ಹೇಳಿದಂಥ ಮಾತಿನ ಹೆಗ್ಗಳಿಕೆ ಅಂತ ಅನ್ಬೋದು. ಒಂದಂತೂ ನಿಜ, ಟಾಕ್ಸಿಕ್ ಸದ್ಯಕ್ಕೆ ಸಾಕಷ್ಟು ಕ್ರೇಜ್ ಹುಟ್ಟಿಸಿದೆ. ಅದು ಯೂತ್ಸು ಆ ಸಿನಿಮಾನ ನೋಡಲೇಬೇಕು ಅಂತೇಳಿ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಮುಂಗಡ ಟಿಕೆಟು ಬುಕ್ಕಿಂಗ್ ಆಗಿದೆ. ಹೆಚ್ಚು ಕಮ್ಮಿ ಒಂದು ವಾರಕ್ಕೆ 300-400 ಥಿಯೇಟ್ರುಗಳು ಹೌಸ್ಫುಲ್ ಆಗಿದೆ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಬರೇ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಯಶ್ ಸಿನಿಮಾದ ಟಾಕ್ಸಿಕ್ ಸಾಕಷ್ಟು ಹವನ ಎಬ್ಸಿದೆ. ಈಗ ಸದ್ಯಕ್ಕೆ ತೆಲುಗು ರಾಜ್ಯದಲ್ಲಿ ಅಲ್ಲಿಯ ಸರ್ಕಾರದ ಅನುಮತಿ ಪಡೆದು, ಸೊ ಬೆಳಗಿನ ಜಾವ ಶೋಗೆ ಮತ್ತು ಅಲ್ಲಿನ ಟಿಕೆಟ್ ದರವನ್ನು ಎಷ್ಟೆಲ್ಲ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ಇದಾದ ಬಳಿಕ ಮುಂದೆ ಏನೋ ಆಗುತ್ತೆ ಅನ್ನೋದನ್ನು ಊಹೆ ಮಾಡೋಕ್ಕಾಗಲ್ಲ. ಯಾಕಂದರೆ ಟಾಕ್ಸಿಕ್ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರೋಂಥ ಸಿನಿಮಾ, ಅದರಲ್ಲೂ ಯಶ್ಗೆ ಮಹತ್ವಾಕಾಂಕ್ಷೆಯ ಸಿನಿಮಾ ಕೂಡ. ಸೊ ಕನ್ನಡ ಚಿತ್ರರಂಗದಲ್ಲಿ ಒಂದು ಟಾಕ್ಸಿಕ್ ಈ ಮಟ್ಟಕ್ಕೆ, ಈ ಪರಿಯಾಗಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿದೆ ಅಂತಂದರೆ ಅದರ ಹಿಂದಿನ ಎಫರ್ಟು ಎಲ್ರಿಗೂ ಕಾಣುತ್ತೆ. ಸೊ KVN ಪ್ರೊಡಕ್ಷನ್ನ ಈ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಿದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಜನ ಕನ್ನಡ ಕಲಾವಿದರು ಇದ್ದಾರೆ, ಬೇರೆ ಭಾಷೆಯ ಕಲಾವಿದರು ಕೂಡ ಇದ್ದಾರೆ. 26ಕ್ಕೆ ಈ ಸಿನಿಮಾದ ಡಿಟೇಲ್ ಮಾಹಿತಿ ನಿಮಗೂ ಕೂಡ ಸಿಗುತ್ತೆ. ಈ ಸಿನಿಮಾದ ಅವಧಿ ಹೆಚ್ಚು ಕಮ್ಮಿ 3 ಗಂಟೆಯ ಅವಧಿಯ ಮೀರಿದೆ. ಆದರೂ ಕೂಡ ಸಿನಿಮಾವನ್ನು ನೋಡಬೇಕು ಅಂಥೇಳಿ ಒಂದಷ್ಟು ಜನ ಕಾದು ಕುಳಿತಿದ್ದಾರೆ. ಸೊ ನಿಮ್ಮಂತೆಯೇ ನಾವು ಕೂಡ ಟಾಕ್ಸಿಕ್ನ ಎದುರು ನೋಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.